ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಿಂದ ಮತ್ತೊಂದು ಎಡವಟ್ಟು ಆಗಿದೆ. ಅನ್ನದಾತ ಆಯ್ತು, ಈಗ ಕಾರ್ಮಿಕನಿಗೆ ಮೆಟ್ರೋದಲ್ಲಿ ಅವಮಾನವನ್ನ ಎಸಗಿದ್ದಾರೆ ಮೆಟ್ರೋ ಸಿಬ್ಬಂದಿ. ಬಟ್ಟೆ ಸರಿಯಿಲ್ಲ ಅಂತ ಮೆಟ್ರೋದಲ್ಲಿ ಎಂಟ್ರಿ ಕೊಡೋದಕ್ಕೆ ಹಿಂದೇಟನ್ನ ಹಾಕಿದ್ದಾರೆ. ಮೆಟ್ರೋದಲ್ಲಿ ಒಳಗೆ ಬಿಡೋದಕ್ಕೆ ಬಿಟ್ಟಿಲ್ಲ, ಒಳಗೆ ಹೋಗೋದಕ್ಕೆ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಈ ರೀತಿಯ ಎಡವಟ್ಟುಗಳು ಮತ್ತೆ ಮತ್ತೆ ಆಗ್ತಾನೆ ಇದ್ದಾವೆ. ಅವತ್ತು ಅನ್ನದಾತ ಆಯ್ತು, ಈಗ ಕಾರ್ಮಿಕನಿಗೆ ಅವಮಾನ ಮಾಡಿದ್ದಾರೆ. ಇನ್ನ ಬಟ್ಟೆ ಸರಿ ಇಲ್ಲ ಅಂತ ಮೆಟ್ರೋದಲ್ಲಿ ಎಂಟ್ರಿ ಕೊಡೋದಕ್ಕೆ ಬಿಟ್ಟಿಲ್ಲ. ದೊಡ್ಡ ಕಲ್ಲಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. ಶರ್ಟ್ನಲ್ಲಿ ಗುಂಡಿ ಇಲ್ಲದ ಕಾರಣ ಕಾರ್ಮಿಕನನ್ನ ತಡೆದಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಶರ್ಟ್ನ ಗುಂಡಿ ಹಾಕಿ ನೀಟಾಗಿ ಬಾ, ಇಲ್ಲದಿದ್ರೆ ಎಂಟ್ರಿ ಇಲ್ಲ ಅಂತ ಸಿಬ್ಬಂದಿ ಹೇಳಿದ್ದಾರೆ. ನಮ್ಮ ಮೆಟ್ರೋ ಸಿಬ್ಬಂದಿಯ ನಡೆಗೆ ಎಕ್ಸ್ ಖಾತೆಯಲ್ಲಿ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಈ ರೀತಿಯ ಎಡವಟ್ಟುಗಳು ಪದೇ ಪದೇ ಆಗ್ತಾ ಇದ್ದಾವೆ. ಅವತ್ತು ನೋಡಿದ್ರೆ ರೈತನ ಬಟ್ಟೆ ಗಲೀಜಾಗಿದೆ ಅನ್ನುವಂಥ ಕಾರಣಕ್ಕೆ ಆತನನ್ನ ಮೆಟ್ರೋದಲ್ಲಿ ಒಳಗೆ ಹೋಗೋದಕ್ಕೆ ಬಿಟ್ಟಿರಲಿಲ್ಲ. ಅವತ್ತು ಅವರ ಸಹ ಪ್ರಯಾಣಿಕರು ಒಂದಷ್ಟು ಧ್ವನಿ ಎತ್ತಿ ಅವರ ಪರವಾಗಿ ಮಾತನಾಡಿ ಅವ್ರಿಗೆ ಹೊಸ ಬಟ್ಟೆ ಹಾಕಿಸ್ಕೊಂಡು ಕರ್ಕೊಂಡು ಬರಲ್ಲ ಅಂತೇಳೆಲ್ಲ ಪ್ರಶ್ನೆ ಮಾಡಿದ್ರು. ಅದಾದ ಬಳಿಕ ಸಿಬ್ಬಂದಿಯನ್ನ ಕೂಡ ಅಮಾನತು ಮಾಡಲಾಗಿತ್ತು. ಆದರೆ ಅಂಥದ್ದೇ ಮತ್ತೊಂದು ಘಟನೆ ಮರುಕಳಿಸಿದೆ. ಶರ್ಟ್ ಬಟನ್ ಇಲ್ಲ ಅನ್ನುವಂಥ ಕಾರಣಕ್ಕೆ ಕಾರ್ಮಿಕನೋರ್ವನಿಗೆ ಅವಮಾನ ಮಾಡಿದ್ದಾರೆ ಮೆಟ್ರೋ ಸಿಬ್ಬಂದಿ. ಶರ್ಟ್ ಬಟನ್ ಹಾಕೊಂಡು ಬಾ, ನೀಟಾಗಿ ಬಾ ಅಂತ ಹೇಳಿದ್ದಾರೆ. ಎಲ್ಲಿದೆ ಇದೆಲ್ಲ ರೂಲ್ಸ್ ಅನ್ನೋದೇ ಈಗ ಪ್ರಯಾಣಿಕರ ಪ್ರಶ್ನೆ. ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂಥ ಅಮಾನವೀಯ ಘಟನೆ ಇದು. ದೊಡ್ಡ ಕಲ್ಲಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ. ಹಾಗಾದ್ರೆ ಇವೆಲ್ಲ ರೂಲ್ಸ್ಗಳು ಎಲ್ಲಿದ್ದಾವೆ ಅಂತ, ಅಲ್ಲಿರುವಂಥ ರೂಲ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕು. ಆದರೆ ಈ ನೀಟಾಗಿ ಬಟ್ಟೆ ಹಾಕೊಂಡು ಬಾ, ಬಟನ್ ಹಾಕೊಂಡು ಬಾ, ಪಂಚೆ ಉಟ್ಕೊಂಡು ಬರಬೇಡ, ಪ್ಯಾಂಟು ಶರ್ಟ್ನೇ ಹಾಕೊಂಡು ಬಾ, ಇಂಥದ್ದು ಯಾವುದೇ ನಿಯಮಗಳು ಇಲ್ವಲ್ಲ. ರೈತರು ಬಂದರೆ ಬಿಡಲ್ಲ, ಕಾರ್ಮಿಕರು ಬಂದರೆ ಬಿಡಲ್ಲ, ನಿಮ್ಮ ಬಟ್ಟೆ ಗಲೀಜಾಗಿತ್ತಂದರೆ ಬಿಡಲ್ಲ, ಬಟ್ಟೆಯಲ್ಲಿ ಶರ್ಟಲ್ಲಿ ಬಟನ್ ಇಲ್ಲ ಅಂದರೆ ಬಿಡಲ್ಲ. ಇದೆಲ್ಲ ಸಿಬ್ಬಂದಿಗೆ ತರಬೇತಿ ಕೊಡುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ. ಹಾಗಾದರೆ ಈ ರೀತಿಯಾಗಿ ಅಮಾನವೀಯ ವರ್ತನೆ ತೋರಿಸೋದೇ ಇವರ ಕೆಲಸನಾ ಅಂತ, ಮೆಟ್ರೋ ಸಿಬ್ಬಂದಿಯ ಕೆಲಸ. ಎಲ್ಲೋ ಒಂದು ಘಟನೆ ಆಗಿತ್ತು ಅಂದರೆ ಆ ಘಟನೆಯಿಂದ ಎಚ್ಚೆತ್ಕೊಂಡ್ರು ಅಂದರೆ ಪರವಾಗಿಲ್ಲ. ಆದರೆ ಇಂಥದ್ದೇ ಘಟನೆಗಳು ಇನ್ನೂ ಒಂದು ತಿಂಗಳಾಗಿಲ್ಲ ಆ ಘಟನೆ ಆಗಿ, ರೈತನಿಗೆ ಅವಮಾನ ಮಾಡಿದಂಥ ಘಟನೆ ರಾಜಾಜಿನಗರದಲ್ಲಿ ಆಗಿತ್ತು. ಆ ರೈತನಿಗೆ ಅವಮಾನ ಆಗಿದ್ದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಸಹ ಪ್ರಯಾಣಿಕ ಒಬ್ಬ ವಿಡಿಯೋ ಮಾಡಿ ವೈರಲ್ ಮಾಡ್ತಾ ಇದ್ದಂಗೆ ಆಕ್ರೋಶ ವ್ಯಕ್ತವಾಯಿತು. ಆ ಸಿಬ್ಬಂದಿಯನ್ನು ಕೂಡ ಅಮಾನತು ಮಾಡಿದರು. ಹೀಗಾದರೂ ಕೂಡ ಯಾಕೆ ಮೆಟ್ರೋ ಸಿಬ್ಬಂದಿ ಎಚ್ಚೆತ್ಕೊಳ್ತಾ ಇಲ್ಲ ಅಂತ, ಸಿಬ್ಬಂದಿ ಯಾಕೆ ಈ ರೀತಿ ಹೊಸ ಹೊಸ ರೂಲ್ಸ್ ತರ್ತಿದ್ದಾರೆ ಅಂತ. ಗಲೀಜಾಗಿರೋ ಬಟ್ಟೆ ಹಾಕೊಂಡು ಬರಬೇಡಿ, ಬಟನ್ ಇರುವಂಥ ಬಟ್ಟೆನೇ ಹಾಕೊಂಡು ಬನ್ನಿ, ಶರ್ಟಲ್ಲಿ ಒಂದೆರಡು ಬಟನ್ ಉದುರು ಹೋಗಿದೆ ಅಂತಂದರೆ ಒಳಗೆ ಕಳಿಸಲ್ಲ. ಇದೆಲ್ಲ ಯಾವ ರೀತಿಯ ಅಮಾನವೀಯ ನಿಯಮಗಳು ಅಂತ. ಅವ್ರ ಹತ್ರ ಏನಾರ ನೋಡಿ ಸರ್, ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ, ಅವ್ರ ಹತ್ರ ಏನಾರ ಇದ್ರೆ ನೀವು ಇದು ಮಾಡಿ.